ಪವಿತ್ರ ಗೌಡಗೆ ಟಾರ್ಚರ್ ಕೊಟ್ಟಂತಹ ರೇಣುಕಾ ಸ್ವಾಮಿಯನ್ನ ಮರ್ಡರ್ ಕೂಡ ಮಾಡಲಾಯಿತು. ಈ ಕೇಸ್ನಲ್ಲಿ ಜೈಲು ಸೇರಿರೋ ನಟ ದರ್ಶನ್ಗೆ ಇದೀಗ ಗಂಡಾಂತರದ ಮುನ್ಸೂಚನೆ ಇತ್ತ ಅನ್ನುವಂತಹ ಪ್ರಶ್ನೆ ಉದ್ಭವಿಸ್ತಾ ಇದೆ. 13 ವರ್ಷಗಳಿಂದ ನಟ ದರ್ಶನ್ಗೆ ಸಾಡೆ ಸಾತಿ ಕಾಡ್ತಾ ಇದ್ದು ಎನ್ನಲಾಗ್ತಾ ಇದ್ದು, ಶನಿಕಾಟ ನಿವಾರಣೆಗಾಗಿ 2 ತಿಂಗಳ ಹಿಂದೆಯಷ್ಟೇ ಸುದರ್ಶನ ಹೋಮವನ್ನು ಮಾಡಿಸಿದ್ರಂತೆ. ಈ ನಕಾರಾತ್ಮಕ ಅಂಶಗಳನ್ನು ನಾಶ ಮಾಡೋದಕ್ಕೆ ಸುದರ್ಶನ ಹೋಮವನ್ನು ಮಾಡಿಸಿರೋದು, ಜೊತೆಗೆ ದೃಷ್ಟಿ ಪೂಜೆಯನ್ನು ಕೂಡ ಮಾಡಿಸಿ ತಡೆ ಓಡಿಸಿದ್ದಾರೆ. ಈ ವೇಳೆ ನಿಮ್ಮ ಎಲ್ಲ ಗ್ರಹಗತಿಗಳು ಚೆನ್ನಾಗಿಲ್ಲ, ಕೆಲ ದಿನ ಎಲ್ಲಾದರೂ ಹೋಗಿ ಬಂದ್ಬಿಡಿ ಅಂತೇಳಿ ದರ್ಶನ್ಗೆ ಅರ್ಚಕರು ಸಲಹೆಯನ್ನು ಕೊಟ್ಟಿದ್ದರಂತೆ. ಅರ್ಚಕರು ಸಲಹೆ ಕೊಟ್ಟ ಕೆಲವು ದಿನಗಳಲ್ಲಿ ನಟ ದರ್ಶನ್ ಅವರು ಅರೆಸ್ಟ್ ಆದರು. ಇನ್ನು ಡೆವಿಲ್ ಸಿನಿಮಾ ಶೂಟಿಂಗ್ ಟೈಮ್ನಲ್ಲಿ ದರ್ಶನ್ಗೆ ಗಾಯವಾಗಿದ್ದಕ್ಕೂ ಕೂಡ ಈ ಸಾಡೆ ಸಾತಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಡೆವಿಲ್ ಚಿತ್ರದಲ್ಲಿ ಹೈ ಆಕ್ಷನ್ ಸೀನ್ ಇಡಬಾರ್ದು ಅಂತೇಳಿ ನಿರ್ದೇಶಕರಿಗೆ ದರ್ಶನ್ ಅವರ ಆಪ್ತರು ಮನವಿಯನ್ನು ಮಾಡಿಕೊಂಡಿದ್ರು. ಹೀಗಾಗಿ ಎಚ್ಚರ ವಹಿಸಿದ್ರೂ ಕೂಡ ಫೈಟ್ ಸೀನ್ ಒಂದರಲ್ಲಿ ನಟ ದರ್ಶನ್ ಕೈಗೆ ಗಾಯ ಕೂಡ ಆಗಿತ್ತು. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ನಟ ದರ್ಶನ್ರನ್ನ ಇವತ್ತು ರಕ್ಷಿತಾ ಪ್ರೇಮ್ ದಂಪತಿ ಭೇಟಿಯಾಗಿದ್ರು. ಕಾರ್ನಲ್ಲೇ ಜೈಲು ಆವರಣಕ್ಕೆ ಎಂಟ್ರಿ ಕೊಟ್ಟ ರಕ್ಷಿತಾ ಮತ್ತು ಪ್ರೇಮ್ ದರ್ಶನ್ ಅವರನ್ನ ಭೇಟಿಯಾಗಿ ವಾಪಸ್ಸಾದರು. ಇನ್ನು ದರ್ಶನ್ ಅರೆಸ್ಟ್ ಬಗ್ಗೆ ಮಾತನಾಡಿರುವಂತಹ ಡೆವಿಲ್ ಸಿನಿಮಾದ ಖಳನಾಯಕ ವಿನಯ್, ದರ್ಶನ್ ಅರೆಸ್ಟ್ ಆದಾಗ ನಾವೆಲ್ಲ ಡೆವಿಲ್ ಸೆಟ್ನಲ್ಲಿದ್ವಿ. ಶೂಟಿಂಗ್ ಟೈಮ್ನಲ್ಲಿ ದರ್ಶನ್ ನಡವಳಿಕೆಯಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಕಾಣಲಿಲ್ಲ ಅಂತ ಹೇಳಿದ್ದಾರೆ. ಒಂದು ಪ್ರಾಜೆಕ್ಟ್ ಸಿಗೋದೇ ದೊಡ್ಡ ವಿಷಯ ಇವಾಗಿರುವಂಥ ಸಿಚುವೇಷನಲ್ಲಿ ಕನ್ನಡ ಇಂಡಸ್ಟ್ರಿನಲ್ಲಿ. ಅದು ಇಂಥ ಒಳ್ಳೆ ಪ್ರಾಜೆಕ್ಟ್ ಸಿಗೋದು ಅಂದರೆ ಯಾರಿಗೇ ಆಗಲಿ ಖುಷಿಯಾಗತ್ತೆ. ದ್ಯಾಟ್ಸ್ ಆಲ್. ಐ ಮೀನ್ ಶೂಟಿಂಗ್ ನಡೀತಾ ಇತ್ತು, ಇವಾಗ ಸದ್ಯಕ್ಕೆ ಶೂಟಿಂಗ್ ಪಾಸಲ್ಲಿದೆ. ಮುಂದೆ ಬೆಳವಣಿಗೆಗಳು ನೋಡಿಕೊಂಡು ಮುಂದುವರಿಯುತ್ತೆ. ಡೆವಿಲ್ ಟೈಟಲ್ ಚೇಂಜ್. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಇದೀಗ ಅಂದರ್ ಆಗಿರೋ ನಟ ದರ್ಶನ್ಗೆ ಜೈಲಿನಲ್ಲೂ ಕೂಡ ಫುಲ್ ಡಿಮ್ಯಾಂಡ್ ಬಂದ್ಬಿಟ್ಟಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನನ್ನ ನೋಡೋದಕ್ಕೆ ಜೈಲು ವಾಸಿಗಳು ಹರಸಾಹಸವನ್ನ ಪಡ್ತಾ ಇದ್ದಾರಂತೆ. ಯಾವ ರೀತಿ ಅಂತ ಹೇಳಿದ್ರೆ ಪದೇ ನನಗೆ ಹುಷಾರಿಲ್ಲ ಅಂಥೇಳಿ ಯಾವುದೋ ಒಂದು ನೆಪ ಒಡ್ಡಿ ಅನಾರೋಗ್ಯದ ನೆಪ ಹೇಳಿಕೊಂಡು ದರ್ಶನ್ ಇರುವಂತಹ ಬ್ಯಾರಕ್ ಕಡೆಗೆ ತಿರುಗಾಡ್ತಾ ಇದ್ದಾರಂತೆ. ಜೈಲು ಆಸ್ಪತ್ರೆ ಸಮೀಪದಲ್ಲೇ ಇರುವಂತಹ ಈ ಸ್ಪೆಷಲ್ ಬ್ಯಾರಕ್ನಲ್ಲಿ ನಟ ದರ್ಶನ್ ಅವರು ಇದ್ದಾರೆ. ಸೊ ಸಹಕೈದಿಗಳು ಅದೇ ಜೈಲಿನಲ್ಲಿರೋರು ನನಗೆ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ಕು, ತಲೆನೋವು, ಹೀಗೆ ಆರೋಗ್ಯ ಸಮಸ್ಯೆಗಳ ನೆಪವನ್ನ ಒಡ್ಡಿ ಕೈದಿಗಳು ಅತ್ತ ಸುತ್ತಾಡ್ತಾ ಇದ್ದಾರಂತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.